ಯಾರು ಭಗವಂತನನ್ನ ಕುರಿತು ತಪಸ್ಸು ಮಾಡಲಿಕ್ಕೆ ಕೂತ್ಕೊಂಡಿರ್ತಾರಲ್ಲ ಅವರಿಗೆ ಭಗವಂತ ಪ್ರತ್ಯಕ್ಷನಾಗಿ ಸಾಕ್ಷಾತ್ಕಾರ ಆಗಿ, ಹೇ ಮಗು, ನಿನ್ನ ತಪಸ್ಸಿಗೆ ನಾನು ಒಲವು ಬಂದಿದ್ದೇನೆ, ನನ್ನನ್ನು ಇಷ್ಟು ವರ್ಷಗಳವರೆಗೆ ನೀನು ನೆನಪನೇ ಕೂತ್ಕೊಂಡಿದ್ದೀಯ, ನಿನ್ನ ಪವಿತ್ರವಾದ ಮನಸ್ಸಿಗೆ ಭಾವನೆಗೆ ನಾನು ಒಲಿದು ಈಗ ನಿನ್ನ ಮುಂದೆ ನಿಂತಿದ್ದೇನೆ, ನಿನಗೇನು ಬೇಕೋ ಅದನ್ನು ಕೇಳು ಅಂತ ಭಗವಂತ ಕೇಳ್ತಾರೆ. ಆವಾಗ ತಪಸ್ಸಿ ಕುಳಿತಂಥ ವ್ಯಕ್ತಿ ನನಗೆ ಇಂಥದ್ದು ಬೇಕು ಅಂತ ಕೇಳ್ತಾರೆ. ಆವಾಗ ಆ ಭಗವಂತ ಕೊಡ್ತಾನಲ್ಲ, ಅದಕ್ಕೇನಂತಾರೆ? ವರ ಅಂತ. ವರ ಅಂದರೆ ಶ್ರೇಷ್ಠವಾದದ್ದು ಅಂತ. ಅದನ್ನು ಮತ್ತೆ ಯಾರು ಕೊಡೋಕ್ಕಾಗಲ್ಲ, ಆ ದೇವರೇ ಕೊಡಬೇಕು. ಅದಕ್ಕೆ ವರ ಅಂತ ಕರೀತಾರೆ. ಅಂತಹ ವರ ದ ಅಂದರೆ ಕೊಡೋದು ಅಂತ. ವರದ ಅಂದರೆ ಇಂತಹ ಶ್ರೇಷ್ಠವಾದದ್ದನ್ನ ಕೊಡುವಂತಹ ಸಂಸ್ಥೆ ವರದಾ ಸಂಸ್ಥೆ. ಅದರ ಫೌಂಡರ್ ಮಲ್ಲಿಕಾರ್ಜುನ್ ರೆಡ್ಡಿ. ಮಲ್ಲಿಕಾರ್ಜುನ ಅಂದರೆ ಶ್ರೀಶೈಲ ಮಲ್ಲಿಕಾರ್ಜುನ ಪ್ರಸಿದ್ಧ. ಅಲ್ಲಿ ಶ್ರೀಶೈಲನನ್ನ ಮಲ್ಲಿಕಾರ್ಜುನನನ್ನ ಅತ್ಯಂತ ಭಕ್ತಿಯಿಂದ ನೆನೆದಂತಹ ಮಲ್ಲಮ್ಮ, ದೇವರಟ್ಟಿ ಮಲ್ಲಮ್ಮ ನಿಮಗೆ ಗೊತ್ತು. ದೇವರಟ್ಟಿ ಮಲ್ಲಮ್ಮ ಮಲ್ಲಿಕಾರ್ಜುನನ್ನೇ ಸಾಕ್ಷಾತ್ಕಾರ ಮಾಡಿಸ್ಕೊಂಡು ಬಹುಶಃ ನಮ್ಮ ಈ ಮಲ್ಲಿಕಾರ್ಜುನ ರೆಡ್ಡಿಯವರು ಶ್ರೀಶೈಲದ ಭಕ್ತರು, ಮಲ್ಲಿಕಾರ್ಜುನ ಭಕ್ತರು. ಅವರ ಅಪ್ಪ ಅವ್ವ ಅವರಿಗೆ ಮಲ್ಲಿಕಾರ್ಜುನ ಅಂತ ಹೆಸರಿಟ್ಟಿದ್ದಾರೆ. ದೇವರು ಹೆಸರಿಟ್ಟಂಥ ವ್ಯಕ್ತಿ ದೇವರ ಕೆಲಸನೇ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ವರದಾ ಸಂಸ್ಥೆ, ಶ್ರೇಷ್ಠವಾದ ಸಂಸ್ಥೆ. ಇದು ಒಳ್ಳೆಯದನ್ನೇ ಕೊಡ್ತಾರೆ ಈ ಸಂಸ್ಥೆ. ಎಂಥ ಒಳ್ಳೆ ಕೆಲಸ ಮಾಡ್ಯಾರ ಗೊತ್ತಾ? ಕಣ್ಣು ಯಾರಿಗೆ ಮೊಬೈಲ್ ಇರ್ತಾರಲ್ಲ, ಹೊರೆ ಬಂದಿರ್ತಾರೆ, ಆಪರೇಷನ್ ಇಲ್ಲಾರ್ದೇ ಹೊರೆಯನ್ನು ಕಳಚುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಇದು ಸಣ್ಣ ಕೆಲಸನ. ನೀವು ಯಾವುದೇ ಡಾಕ್ಟರ್ ಹತ್ರ ಕಣ್ಣು ಮುಂಜಾದಾಗ ಹೋದರೆ ಹೊರೆ ಬಂದಿದೆ, ಆಪರೇಷನ್ ಮಾಡ್ತಾರೆ. ಅದರೊಳಗೆ ಮತ್ತೆ 40,000 ಕೊಡ್ತಾರೆ, ಇಲ್ಲ ಒಳಗಡೆ ಗ್ಲಾಸ್ ಹಾಕ್ತಾರೆ. ಎಷ್ಟು ಸಾವಿರ ಬೇಕು ಅಂತ ಕೇಳ್ತಾರೆ. 10,000 ಬೇಕಾ ಒಳಗೆ ಗ್ಲಾಸ್ ಹಾಕೋದು? ಏನು 20,000 ರೂಪಾಯಿ ಬೇಕಾ? 10,000 ಹಾಕಿದ್ರೆ ಸ್ವಲ್ಪ ಕಾಣೋದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ಅಷ್ಟೇ ಕಾಣ್ತದೆ. 20,000 ಹಾಕಿದ್ರೆ ಬಹಳ ಸ್ಪಷ್ಟವಾಗಿ ಕಾಣಿಸ್ತದೆ, ಬಹಳ ವರ್ಷ ಬರುತ್ತದೆ. ಇದು ನಮ್ಮ ಕಣ್ಣಿನ ಡಾಕ್ಟರ್ ಹತ್ರ ಹೋದಾಗ ಅವರು ನಮಗೆ ಹೊರೆ ಬಂದಿದೆ ಅಂತಂದರೆ ಸಾವಿರದ ಲೆಕ್ಕದಲ್ಲಿ 10,000, 20,000, 30,000 ಅಂತೂ ಆಪರೇಷನ್ ಮಾಡ್ತಾರೆ. ಮಲ್ಲಿಕಾರ್ಜುನ ರೆಡ್ಡಿ ಇವರು ಕಣ್ಣಿನ ಡಾಕ್ಟರ್ ಅಲ್ಲ, ಆದರೆ ಕಣ್ಣಿನ ಡಾಕ್ಟರ್ ಅಲ್ಲಾಗಲೇ ಶಸ್ತ್ರಚಿಕಿತ್ಸೆ ಮಾಡಲಾಗಲೇ ಕಣ್ಣಿನ ಪೊರೆಯನ್ನು ತೆಗೆಯುವಂತಹ ಒಬ್ಬ ಶ್ರೇಷ್ಠ ಡಾಕ್ಟ್ರು, ದೇವರ ಸಮಾನ. ಅದಕ್ಕೆ ವರ ಅಂತ ಹೇಳೋದು. ಇಂಥ ವರವನ್ನು ಕೊಡುವಂತಹ ಮಲ್ಲಿಕಾರ್ಜುನ ರೆಡ್ಡಿಯರವರು ಆಪರೇಷನ್ ಇಲ್ಲದೆ ಕಣ್ಣಿನ ಪೊರೆ ಲಕ್ಷಗಟ್ಟಲೆ ಜನರು ಅವರ ಹತ್ರ ಈ ಟ್ರೀಟ್ಮೆಂಟ್ ತಗೋದಿಲ್ಲ. ಇದು ಸುಳ್ಳಲ್ಲ, ಪ್ರತ್ಯಕ್ಷ ಕಾಣ್ತದೆ. ಏನು
ಅದ್ಭುತವಾದ ಚಮತ್ಕಾರ. ಆ ಭಗವಂತ ಅವರಿಗೆ ಆ ಶಕ್ತಿ ಕೊಟ್ಟು ಕಳಿಸ್ಯಾರ. ಹೀಗೆ ಮಾಡಿದಾಗ ಒಬ್ಬ ವ್ಯಕ್ತಿ ಕಣ್ಣಿನ ಪೊರೆ ಪೂರ್ತಿ ಕಳಚಿದ ಮೇಲೆ ಅವರು ತಗೊಳ್ಳೋ ಫೀಸ್ ಎಷ್ಟು ಗೊತ್ತಾ? ಒಂದು 10 ಸಾರಿ ಹಾಕ್ತಾರೆ. ಒಂದು ಸಾರಿ ಔಷಧಿ ಹಾಕಿದಾಗ 30 ರೂಪಾಯಿನ ತಗೊಳ್ತಾರೆ. 8 ಸಾರಿನೋ 10 ಸಾರಿನೋ ಟೋಟಲ್ ಆಗಿ ಅವನು ಕೊಡ್ತಕ್ಕಂಥದ್ದು ಫೀಸ್ ಎಷ್ಟು ಅಂದರೆ ಕೇವಲ 300 ರೂಪಾಯಿ. 300 ರೂಪಾಯಿಗಳಲ್ಲಿ 100 ರೂಪಾಯಿ ಅವರು ತಗೊಳ್ತಾರೆ, 200 ರೂಪಾಯಿಯಿಂದ ಸಮಾಜಕ್ಕೆ ಕೊಡ್ತಾರೆ. ಎಂಥ ಒಂದು ತಾಯಿಯ ಅಂತಃಕರಣ ಮನುಷ್ಯನಲ್ಲಿ. ಮಲ್ಲಿಕಾರ್ಜುನ ಬೇರೆಯವರಲ್ಲಿ ಎಂಥ ತಾಯಿಯ ಕರುಳು ಅಲ್ಲಿ ಕೂತಿದೆ ಅವರ ಮನಸ್ಸು ಭಾವನೆ. ಇದಿಷ್ಟೇ. ಇವತ್ತು ಪಂಚವಟಿ ಅವರು ಹೇಳಿದರು, ಇವತ್ತು ಈ ಪಂಚವಟಿ ಶುದ್ಧವಾದ ಕವಿ ಆಕ್ಸಿಜನ್ ತಾವು ಇದು ಏನು ಅನಿಸ್ತಾರೆ, ಅಲ್ಲಿ ಏನೇನು ಆಗ್ತಿದೆ ಅನ್ನೋದನ್ನು ಹೇಳಿ. ನಮ್ಮ ಇದಕ್ಕೆಲ್ಲ ಮಕ್ಕಳಾದವರು ಆಗಲಾಟಕ್ಕೆ ಅರಳಿ ವೃಕ್ಷ ಸುತ್ತರಿ ಅಂತ ಹೇಳ್ತಾ ಇದ್ದಾರೆ. ಅಶ್ವತ್ಥ ವೃಕ್ಷವನ್ನು ಸುತ್ತರಿ. ಎಷ್ಟೋ ಜನ ಮಕ್ಕಳನ್ನು ಅದಕ್ಕೆ ಪಡ್ಕೊಂಡಿದ್ದೀರಿ, ಇದು ಸುಳ್ಳಲ್ಲ. ಹೀಗೆ ಅವ್ರಿಗೆ ಹೇಳಿದ್ರೆ ಇಷ್ಟತನ ಪಂಚವಟಿ ನಮ್ಮವರೇ ಬರ್ತಾರೆ, ನಮ್ಮವರೇ ಹಸ್ತಾರೆ, ನೀವು ಜಾಗವನ್ನು ತೋರಿಸಿದ್ರೆ ಸಾಕು ಅಂತ ಹೇಳಿ ಎಲ್ಲಿಯಾದರೂ ಅವರು ಈ ಪಂಚವಟಿ ವೃಕ್ಷ ಹಚ್ಚಿ ಪೂರ್ತಿ ಕೆಲಸ ಮಾಡಿ ಮುಗಿಸಿದ್ದಕ್ಕೆ ಇಷ್ಟು ದುಡ್ಡು ಕೊಡಬೇಕು ಅಂತ ಏನಾರ ಕೇಳಿದ್ರ ಇಷ್ಟತನ ಇಲ್ಲ, 1 ಪೈಸೆನೂ ಇಲ್ಲ. ಅವರು ಅದನ್ನ ಸರ್ವೀಸ್ ಸೇವೆ ಎತ್ತುಕೊಂಡೇ ನಾವು ಮಾಡ್ತೀವಿ ಅಂತ ಹೇಳಿದ್ರು. ಯಾರು ಮಾಡ್ತಾರೆ? ಇವತ್ತು ಇಂತಹ 5 ವಟ ಅಂದರೆ ಮರ, 5 ಮರಗಳ ಗುಂಪು ಅದನ್ನು ಎಲ್ಲಿ ಹಚ್ಚಿರ್ತಾರಲ್ಲ, ಇಂಥವು ಎಷ್ಟಾಗಿದ್ದಾವೆ ಈಗ ಅಂತಂದ್ರೆ ಕರ್ನಾಟಕದಲ್ಲಿ 56,000 ಜಾಗೆಯಲ್ಲಿ 56,000 ಕಡೆ ಇದನ್ನ ಮಾಡಿದ್ದಾರೆ. 1 ಪೈಸೆ ದುಡ್ಡು ತಗೊಂಡಿಲ್ಲ. ಒಂದೇ ಅವರಿಗೆ ಇಂಥ ಒಳ್ಳೆ ಕೆಲಸ ಮಾಡಿದ್ದಕ್ಕೆ ಚಪ್ಪಾಳೆ ಕೊಡೋಕ್ಕಾಗಲ್ಲ ನಿಮಗೆ. ನಮ್ಮ ದೇಶದ ಯುವಕರಿರಲಿ, ದೊಡ್ಡವರಿರಲಿ, ಅದೇ ಇರಲಿ, ಇಂಥ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತಂದ್ರೆ ಚಪ್ಪಾಳೆ ಕಟ್ರಿ ಅಂತ ಹೇಳಬೇಕು. ಪರದೇಶದಲ್ಲಿ ಒಬ್ಬ ಹುಡುಗ ಓಟದಲ್ಲಿ ಅವನು ಏನನ್ನು ಕುರಿ ಇದು ಇರ್ತದಲ್ಲ, ಅಲ್ಲಿ ಹೋಗಿ ಹುಟ್ಟಿದ ಅಂತಂದ್ರೆ ಎಷ್ಟು ಚಪ್ಪಾಳೆ ಹೊಡಿತಾರೆ ಗೊತ್ತಾ? ಬರೀ ನೋಡಿ ಅದನ್ನು ಓಡಿ ಆ ಗೆರೆ ಮುಟ್ಟಿದ್ದಕ್ಕೆ ಇಷ್ಟೆಲ್ಲ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾವು ಹೇಳಿದ್ರು. ಸುಮ್ಮನೆ ಕೂತ್ಕೊಂಡಿದ್ದೀರಲ್ಲಯ್ಯ, ನಿಮ್ಮ ಮನಸ್ಸಿನೊಳಗೆ ಏನು ಉತ್ಸಾಹ, ಅವರಿಗೆ ಕೊಡುವ ಪ್ರೇರಣೆ, ದುಡ್ಡಲ್ಲ, ಒಂದು ಚಪ್ಪಾಳೆ ಕೊಟ್ಟರೆ ಸಾಕು. ನಮ್ಗೆ ಎಷ್ಟು ಖುಷಿಯಾಗಿದೆ, ಇಂಥ ವ್ಯಕ್ತಿ ಕೆಲಸ ಮಾಡ್ತಾ ಇದ್ದಾರಲ್ಲ ಅಂತ. ಅವರನ್ನು ಸಂಸತ್ತನ್ನು ಮಾಡಿದ್ದಾರೆ. ನಮಗೂ ಇದೆಯಲ್ಲ, ದೆಹಲಿಯಲ್ಲಿ ಪಾರ್ಲಿಮೆಂಟ್ ಇದೆ, ಕರ್ನಾಟಕದಲ್ಲಿ ವಿಧಾನಸೌಧ ಇದೆ. ಇವರು ಒಂದು ಪಾರ್ಲಿಮೆಂಟ್ ಮಾಡಿದ್ದಾರೆ. ಅದರ ಹೆಸರು ನಾಲೆಜ್ ಪಾರ್ಲಿಮೆಂಟ್ ಅಂತ ಮಾಡಿ, ಜ್ಞಾನ ಸಂಸತ್ತು. ಅಲ್ಲಿ ವಿವಿಧ ಜ್ಞಾನ ಯಾವ್ಯಾವುದರಲ್ಲಿ ಅಪಾರವಾದ ಜ್ಞಾನವನ್ನು ಗಳಿಸಿಕೊಂಡಿದ್ದಾರೋ ಅವರಲ್ಲಿ ಬಂದು ಒಂದು ಕಡೆ ಕೂತು
ಸಮಾಜದ ಒಳಿತಿಗಾಗಿ ಆ ಜ್ಞಾನವನ್ನು ಹೆಂಗೆ ಬಳಸ್ಕೋಬಹುದು ಅನ್ನೋದನ್ನ ಚರ್ಚೆ ಮಾಡತಕ್ಕಂತಹ ಒಂದು ನಾಲೆಜ್ ಪಾರ್ಲಿಮೆಂಟ್ ಅನ್ನ ಮಾಡಿತ್ತು. ಈ ವ್ಯಕ್ತಿ ಅತ್ಯಂತ ವಿನಯಶೀಲ, ಸಜ್ಜನಿಕೆ, ಭಾರಿ ಸಜ್ಜನ. ಏನು ಕುಟ್ಕೊಂಡಿದ್ದಾರೆ ಹೃದಯದಲ್ಲಿ ಮಾನವ ಕಲ್ಯಾಣ ಸಲುವಾಗಿ ಎಷ್ಟೆಲ್ಲ ಅವರು ಭಾವನೆಯನ್ನು ತಿಳ್ಕೊಂಡಿದ್ದಾರೆ. ಎಲ್ಲಿಯೂ ದುಡ್ಡಿಗಾಗಿ ಕೆಲಸ ಮಾಡ್ತಾ ಇಲ್ಲ, ಅವರೇ ದುಡ್ಡು ಖರ್ಚು ಮಾಡಿ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ಬಹಳ ಅದ್ಭುತ ಅನ್ನಿಸ್ತದೆ ಇಂಥ ವ್ಯಕ್ತಿಗಳು. ನಾನು ಕೇಳಿ ಇಷ್ಟೆಲ್ಲ ಮಾಡ್ತಾರಲ್ಲ ಅವರ ಮಕ್ಕಳಿಗೆ ದುಡ್ಡು ಹೋಗುವುದಲ್ಲ ಅಂತ. ಅವರ ವ್ಯಕ್ತಿ ಮದುವೆನೇ ಆಗಿದೆ. ಮದುವೆನೇ ಆಗಿದೆ. ಕಾವಿ ಬಟ್ಟೆ ಹಾಕಲಾಗೋದಿದ್ದು ಬಹಳ ಒಳ್ಳೆಯದಾಯಿತು. ಕಾವಿ ಬಟ್ಟೆ ಹಾಕಿದ್ರೆ ನಮಗೆ ಬಹಳಷ್ಟು ಆಪಾದನೆಗಳು, ಅಪವಾದಗಳು, ಬೈತಾರೆ, ಏನೆಲ್ಲ ಮಾಡ್ತಾರೆ. ಆದರೆ ನೀವು ಈ ಬಟ್ಟೆ ಹಾಕೊಂಡು ಇಂಥ ಕೆಲಸ ಮಾಡಿದ್ದಕ್ಕೆ ನಮ್ಗಿಂತ ಹೆಚ್ಚು ಗೌರವ ಸಿಗುತ್ತೆ. ಬಹಳ ಶ್ರೇಷ್ಠವಾದ ವ್ಯಕ್ತಿತ್ವ ಮಲ್ಲಿಕಾರ್ಜುನ ಖರ್ಗೆ. ನೀವು ಏನು ಹೇಳಬೇಕು ಅಂತ ಶಬ್ದ ಸಾಲ ಎಲ್ಲ ಹೇಳಿದ್ದೀರಿ. ಟೇಸ್ಟು ಎತ್ತ ಕೂಡಲೇ ನಾವು ಕೈ ಹಚ್ಚದೆ ಬ್ರಷ್ ಹಿಡ್ಕೊಳ್ಳೋದೇ ಇಷ್ಟು ಪೇಸ್ಟ್ ಆಗ್ತದೈತಿ ಅಂತ ತಿಕ್ಕಿ ಹೇಳ ಏನು ಮಾಡ್ತಾರೆ. ನಮ್ಮ ಪುರಾತನ ಕಾಲದಲ್ಲಿ ನಮ್ಮ ಶಾಸ್ತ್ರಗಳು ಯಾವ್ಯಾವುದರಲ್ಲಿ ಹೊತ್ತಿಕ್ಕಬೇಕು ಅಂತ ಹೇಳ್ತಾ ಇದ್ದಾರೆ. ಬೇವಿನ ಕಡ್ಡಿಯಲ್ಲಿ ತಿಕ್ಕಬೇಕು, ಔಡಲ ಕಡ್ಡಿಯಲ್ಲಿ ತಿಕ್ಕಬೇಕು, ಹುಲಿಗಲಿ ಕಡ್ಡಿಯಲ್ಲಿ ತಿಕ್ಕಬೇಕು, ಮಾವಿನ ಕಡ್ಡಿಯಲ್ಲಿ ತಿಕ್ಕಬೇಕು. ಅದನ್ನೇ ಬ್ರಷ್ನಂತೆ ಮಾಡಿ ಅಗದು ಅದರಿಂದ ಹಲ್ಲು ತಿಕ್ಕಬೇಕು. ಅದನ್ನೇ ನಡುಕ್ಕೆ ಸೀಳಿ ನಾಲಿಗೆಯನ್ನು ಸ್ವಚ್ಛ ಮಾಡ್ಕೋಬೇಕು. ಟಂಗ್ ಕ್ಲೀನರ್, ಅದೇ ಟಂಗ್ ಕ್ಲೀನರ್, ಅದೇ ಬ್ರಷ್, ಅದೇ ಪೇಸ್ಟ್. ಇದು ನಮ್ಮ ಪುರಾತನ ಶಾಸ್ತ್ರಗಳಿಗೆ ಹಂತಿಕ್ಕೋ ವಿಧಾನ. ಇದರಿಂದ ಬಾಯಿ ದುರ್ವಾಸನೆ ಬರಲ್ಲ. ನೀವು ಇವತ್ತು ಎಷ್ಟೇ ಬ್ರಷ್ ಮಾಡಿ ಪೇಸ್ಟ್ ಹಚ್ಚಿ ಮತ್ತು ವಾಸನೆ ಬರಲ್ಲ. ಡಾಕ್ಟರು ಹಿಂದಿನ ನಮ್ಮ ಪೂರ್ವಜರು ಇದರ ಹಂತಿಕ್ತಿದ್ರು. ಸಾಯುವಲ್ಲಿ ಒಂದು ಹಲ್ಲು ಬೀಳ್ತಿರ್ಬೇಕು, ಬಾಯಿ ಗಟ್ಟಿಮುಟ್ಟಾಗಿರ್ತದೆ. ಅವರು 90 ವರ್ಷ ಆದರೂ ಕೂಡ ಹುರಿದ ಕಡಲೆಯನ್ನು ಅದುಡು ತಿಂತಿದ್ರು. ಕಡಲೆಕಾಳು ಎಷ್ಟು ಗಟ್ಟಿ. ನಮಗೆ ಭಾಳ ಕಷ್ಟ. ಇವತ್ತಿನ ಡಾಕ್ಟ್ರು ನಿಮಗೆ ಬ್ರಷ್ ಕೊಟ್ಟಾರ, ಪೇಸ್ಟ್ ಕೊಟ್ಟಾರ, ಮತ್ತೆ ಡೆಂಟಲ್ ಕ್ಲಿನಿಕ್ ಇಟ್ಕೊಂಡಾರ. ಗೊತ್ತಾಯ್ತಾ? ಡೆಂಟಲ್ ಕ್ಲಿನಿಕ್ ಇಟ್ಕೊಂಡಾರ. ನಿಮಗೆ ಬ್ರಷ್ ಕೊಡೋದು, ಪೇಸ್ಟ್ ಕೊಡೋದು, ಈ ಕಡೆ ಬರ್ರಿ ನಮ್ಮ ದವಾಖಾನೆಗೆ ಅಂತ ಹೇಳೋದು. ನಮ್ಮ ರೆಡ್ಡಿಯರು ಎಷ್ಟು ಅದ್ಭುತವಾದಂಥ ವಿಚಾರ. ಹಲ್ಲು ಪುಡಿ ತಿಕ್ಕಬೇಕು. ಎಲ್ಲ ಹಲ್ಲು ಪುಡಿ ಇನ್ನೇ ಬಂದು ತಗೊಂಡು ಹೋಗ್ಬೇಕಂತೆ. ನಾವು ಊಟ ಹಲ್ಲು ಪುಡಿನೇ ತಿಕ್ಕೋದು ರೆಡ್ಡಿಯರು. ಮತ್ತೆ ಇದಕ್ಕೆ ನಾನು ಹಿಂಗೆ ಹೇಳೋಕ್ಕೇನೆ ಬರ್ತದೆ. ಹಂಪುಡಿನೇ ತಿಕ್ಕಲ್ಲ. ಅದಕ್ಕೆ ನಮ್ಮ ಪ್ರೊಫೆಸರ್ಗಳು, ಲೆಕ್ಚರ್ಗಳು ಸ್ವಲ್ಪ ಇದನ್ನು ಹೇಳಿದ್ರೆ ಚೆನ್ನಾಗಿರುತ್ತೆ. ಏನು ಸ್ವಲ್ಪ ಹೇಳಬೇಕ ನಿಮ್ಮ ಹುಡುಗರಿಗೆ. ಅಂದರೆ ಆರೋಗ್ಯ ಸೂತ್ರಗಳು
ಪೇಪರ್ನಲ್ಲಿ ಆರೋಗ್ಯ ಸಲುವಾಗಿ ಅದೇ ಬರೀತಾರೆ, ಏನು ತಿನ್ನಬೇಕು, ಏನು ತಿನ್ನಬೇಕು, ಬಾಟ್ಲಿ ನೀರು ಕುಡಿಬೇಡ್ರಿ. ನಾವು ಸ್ವಲ್ಪ ಕುಡಿದ್ರಿ, ಈಗ ಬಿಟ್ಟಿವಿ. ಅದು ಅದು ಬಹಳ ವ್ಯತಿರಿಕ್ತ ಪರಿಣಾಮ ಅಂತ ಅನ್ನಿಸ್ಲಿಕ್ಕೆ ನನಗೆ. ಅದನ್ನು ಬಿಟ್ಟು ಹಾಕಿದೆ. ಈಗ ತಾಮ್ರದ್ದು ಇದನ್ನು ಪಾತ್ರೆ ಇಟ್ಕೊಂಡು ಅದರಲ್ಲೇ ನೀರು ಕಾಯಿಸಿ ಅದರಲ್ಲೇ ಇಟ್ಟು ಅದೇ ನೀರು ಕುಡಿತೀನಿ. ನಾನು ಭಾಳ ಆರಾಮ, ಭಾಳ ಆರಾಮ. ಅಂದರೆ ಮತ್ತೆ ನಾವೇನು ಸುಳ್ಳೆಲ್ಲ ಬರಬೇಕಾರೆ ನಮ್ಮ ಕೋಣೆ, ನಮ್ಮ ಪೂಜೆ ಕೋಣೆ ಬಂದು ನೋಡಿರ್ಬೇಕಾರೆ ಅಂದರೆ ನಾವೆಲ್ಲ ಏನಾಗಿಲ್ಲ, ಏನಾಯ್ತು. ಹಾಲು ಕುಡಿಯಲ್ಲ, 1 ಲೀಟರ್ ಹಾಲು ತಗೊಂಡು ಕುಡಿದ್ರೆ ಆರೋಗ್ಯಕ್ಕೆ ಬಹಳ. ಅದೇ ನೀರನ್ನ ಆ ಬಾಟ್ಲಿಗಳನ್ನು ಹಾಕಿ ಕುಡಿತೀವಿ. ಆರೋಗ್ಯವನ್ನು ಕೊಡುವ ಹಾಲು ಕುಡಿಯಲ್ಲ, ಆರೋಗ್ಯವನ್ನು ಹದಗೆಡಿಸುವ ನೀರನ್ನ ಪ್ಲಾಸ್ಟಿಕ್ ಬಾಟ್ಲಿನಲ್ಲಿ ಹಾಕೊಂಡು ಕುಡಿತೀವಿ. ಅದಕ್ಕೆ ಒಟ್ಟಾರೆ ನಮ್ಮ ರೆಡ್ಡಿಯರವರ ಈ ಸಂಸ್ಥೆ, ವರದಾ ಸಂಸ್ಥೆ, ಬಹಳ ಅದ್ಭುತವಾದ ಕಾರ್ಯವನ್ನು ಮಾಡ್ತಾ ಇದೆ. ಸುಮಾರು 500 ಆಕಳವನ್ನು ಕಟ್ಟಿ ಒಂದು ಗೋಶಾಲೆಯನ್ನು ಕೂಡ ಅವರು ಮಾಡಿದ್ದಾರೆ. ಹಾಲು, ದೇಶೀಯ ಹಾಲು, ದೇಶೀಯ ತುಪ್ಪ, ದೇಶೀಯ ಗೋಮಯ ಏನಿದೆ ಅದರಿಂದ ಬರ್ತಕ್ಕಂಥ ಗಂಜಲ, ಅದನ್ನು ಶುದ್ಧೀಕರಿಸಿ ಅದರಿಂದ ಹಲವಾರು ರೋಗಗಳನ್ನು ಗುಣಪಡಿಸ್ತಾರೆ. ಇಂಥ ಹಲವಾರು ಕಾರ್ಯಗಳನ್ನು ಅವರು ಮಾಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ ರೆಡ್ಡಿಯವರು ಎಲ್ಲಿ ಕೈ ಇಡ್ತಾರೆ ಅಲ್ಲಿ ನಿಜಕ್ಕೂ ಕೂಡ ಅದು ಸಕ್ಸಸ್ ಆಗ್ತದೆ. ಅದಕ್ಕೆ ಕಾರಣ ಅಂತಂದರೆ ಅವರಲ್ಲಿರ್ತಕ್ಕಂಥ ಶುದ್ಧ ಮನಸ್ಸು, ಸಮಾಜ ಕಲ್ಯಾಣಕರವಾದಂಥ ಮನಸ್ಸು. ನಮ್ಮ ಮಠದ ಈ ಕಲ್ಯಾಣ ಮಂಟಪದಲ್ಲಿ ಅಜ್ಜವರು ಮಂದಿರದಲ್ಲಿ ಕಣ್ಣಿಗೆ ಔಷಧಿ ಹಾಕಿಸ್ಕೊಂಡು ಈಗಾಗಲೇ 2 ಕ್ಯಾಂಪ್ ಆಗ್ತವೆ, 5 ಕ್ಯಾಂಪುಗಳಾಗವೆ. 5 ಕ್ಯಾಂಪಿನಲ್ಲಿ ಸುಮಾರು 5,000 ಜನ ಕಣ್ಣಿಗೆ ಔಷಧಿ ಹಾಕೊಂಡು ಹೋಗಿದ್ದಾರೆ. ಅವರೆಲ್ಲರಿಗೂ ಒಳ್ಳೆ ರಿಸಲ್ಟ್ ಇದೆ, ಫಲಿತಾಂಶ ಸಿಕ್ಕಿದೆ. ಇಂಥ ಕಾರ್ಯ ನಮ್ಮ ಕುಮಾರ್ ಹಕ್ಕಿಕಾಳ್ ಅವರೆಲ್ಲ ಕಮಿಟಿ, ನಮ್ಮ ವಕೀಲರು, ನಮ್ಮ ಕುಮಾರ್ ದೇಶಮುಖರು, ಇನ್ನೂ ಅನೇಕರು ಏನು ತಾವೆಲ್ಲ ಇದ್ದೀರಾ. ನೀವೆಲ್ಲ ನಮ್ಮ ಮಲ್ಲಿಕಾರ್ಜುನ ರೆಡ್ಡಿಯವರಿಗೆ ಸಪೋರ್ಟ್ ಆಗಿ ನಿಂತು ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಪತ್ರಕರ್ತರೇನಿದೆಲ್ಲ ನೀವೆಲ್ಲ ಅವರಿಗೆ ಭಾಳ ಒಳ್ಳೆಯ ರೀತಿ ಸಹಕಾರ ಕೊಟ್ಟಿದ್ದೀರ. ಅಂದರೆ ಒಳ್ಳೆಯದಕ್ಕೆ, ಪ್ರಾಮಾಣಿಕವಾದದ್ದಕ್ಕೆ ನಮ್ಮ ಪತ್ರಿಕೆಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ. ನಿಮಗೆ ಹಾಂಗಲ್ಲಿನಿಂದ ಎಲ್ಲ ವರದಿಗಾರರು ಒಳ್ಳೆ ನನಗೆ ಕುಮಾರಕ್ಕೆ ಫೋನ್ ಮಾಡಿಬಿಟ್ಟಾರೆ, ಅಜ್ಜಾರ ಇವತ್ತಿನ ಕಾರ್ಯಕ್ರಮ ಐತೆ ಬರಬೇಕಪ್ಪ ಅಂತೇಳಿ. ನಾವು ಎಲ್ಲಿ ಕಾರ್ಯಕ್ರಮ ಮುಗಿಯಬೇಕು ಅವ್ರು ಹೇಳಿದ್ದೆ ಬಿಟ್ಟು ಬರಬೇಕು ಹೇಳಿದಾರಪ್ಪ. ಯಾಕೆ ಮಲ್ಲಿಕಾರ್ಜುನ ಕಾರ್ಯ ಮಾಡೋದು ಒಳ್ಳೆಯ ಕೆಲಸ ಮಾಡ್ತಾರೆ, ಅದಕ್ಕೆ ಬೇರೆ ಕಡೆ ಒಪ್ಪಿಕೊಂಡ ಕಾರ್ಯಕ್ರಮಕ್ಕಿಂತ ಈ ಕಾರ್ಯಕ್ರಮ ಒಳ್ಳೆಯದು ಅಂತೇಳಿ ಇಂಥ ಕಾರ್ಯ ಸದಾಕಾಲ ಅಜ್ಜನ ಸ್ಥಾನದಲ್ಲಿ ಸದಾಕಾಲ ನಡೀತಾ ಇರಲಿ ಇಟ್ಟುಕೊಂಡು ಹೇಳಿ ಹಾರೈಸಿ, ನಿಮ್ಮಿಂದ ಸಮಾಜಮುಖಿಯಾದಂಥ ಇಂಥ ಕಾರ್ಯ ನಡೀತಾ ಇರೋದು ದೇಶವ್ಯಾಪಿಯಾಗಲಿ ಅಂತ ಹಾರೈಸಿ ನಿಮಗೆ ಶುಭ ಕೋರಿ ನಮ್ಮ ಮಾತನ್ನು